ಯಡಿಯೂರಪ್ಪ ಅಭಿಮಾನೋತ್ಸವ 50 ವರ್ಷದ ಸಾಧನೆನೋ ಅಥವಾ ಹಗರಣಗಳ ಸ್ಮರಣೆ, ಭ್ರಷ್ಟಾಚಾರ, ಜೈಲುವಾಸ ಮತ್ತು ಪೋಕ್ಸೋ ಇದೆಲ್ಲದರ ನಡುವೆ ಈ ಸಂಭ್ರಮ ಯಾಕಾಗಿ? ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ BS ಯಡಿಯೂರಪ್ಪ ಅನ್ನೋ ಹೆಸರು ಎಷ್ಟು ಪ್ರಭಾವಶಾಲಿನೋ ಅಷ್ಟೇ ವಿವಾದಾತ್ಮಕವೂ ಹೌದು. ಮೇ 9ಕ್ಕೆ ಚಿತ್ರದುರ್ಗದಲ್ಲಿ ಅವರ 50 ವರ್ಷಗಳ ರಾಜಕೀಯ ಜೀವನದ ಸ್ಮರಣಾರ್ಥ ಅಭಿಮಾನೋತ್ಸವ ನಡೀತಾ ಇದೆ. ಆದರೆ ಈ ಸಂಭ್ರಮಾಚರಣೆಯ ಹೊಳೆಯ ಕೆಳಗೆ ಹರಿತಾ ಇರುವಂತಹ ಹಗರಣಗಳ ಕೆಸರು ಮತ್ತು ನೈತಿಕ ಪ್ರಶ್ನೆಗಳು ಇಂದು ಸಾರ್ವಜನಿಕ ಚರ್ಚೆಯ ಕೇಂದ್ರ ಬಿಂದುವಾಗಿದೆ. ಒಬ್ಬ ನಾಯಕನ ಸಾಧನೆಯನ್ನು ಅಳೆಯೋದು ಅವರು ಪಡೆದ ಅಧಿಕಾರದಿಂದ ಅಲ್ಲ, ಬದಲಿಗೆ ಆ ಅಧಿಕಾರವನ್ನು ಪಡೆಯೋಕೆ ಅವರು ತುಳಿದ ಹಾದಿಯಿಂದ. ಯಡಿಯೂರಪ್ಪ ಅವರ ವಿಷಯದಲ್ಲಿ ಈ ಹಾದಿ ಸದಾ ಮುಳ್ಳಿನಿಂದ ಮತ್ತು ವಿವಾದಗಳಿಂದಾನೇ ಕೂಡಿದೆ. ಆಪರೇಷನ್ ಕಮಲ ಪ್ರಜಾಪ್ರಭುತ್ವದ ಮೌಲ್ಯಗಳ ಹನನ. ಕರ್ನಾಟಕ ರಾಜಕಾರಣಕ್ಕೆ ಆಪರೇಷನ್ ಕಮಲ ಎಂಬ ಅನೈತಿಕ ಪದವನ್ನು ಪರಿಚಯಿಸಿದ ಕೀರ್ತಿ ಅಥವಾ ಕುಖ್ಯಾತಿ ಯಡಿಯೂರಪ್ಪ ಅವರಿಗೆ ಸಲ್ಲತ್ತೆ. 2008ರಲ್ಲಿ ಮೊದಲ ಬಾರಿಗೆ ದಕ್ಷಿಣ ಭಾರತದಲ್ಲಿ ಬಿಜೆಪಿ ಸರ್ಕಾರ ರಚಿಸೋಕೆ ಅವರು ಅಡ್ಡ ಹಾದಿಯನ್ನು ಹಿಡಿದ್ರು. ಜನಾದೇಶ ಇಲ್ಲದೇ ಇದ್ರೂ ಅಧಿಕಾರ ಹಿಡಿಲೇಬೇಕು ಅನ್ನೋ ಹಠದಿಂದ ವಿರೋಧ ಪಕ್ಷದ ಶಾಸಕರನ್ನ ಆಮಿಷಗಳ ಮೂಲಕ ಸೆಳೆದು ಪ್ರಜಾಪ್ರಭುತ್ವದ ಆಶಯಗಳನ್ನೇ ಗಾಳಿಗೆ ತೂರ್ಬಿಟ್ರು. ಈ ಹಾದಿ ಇಲ್ಲಿಗೆ ನಿಲ್ಲಲಿಲ್ಲ. 2018ರಲ್ಲೂ ಸಹ ಮತ್ತೆ ಅದೇ ವಾಮ ಮಾರ್ಗದ ಮೂಲಕ ಅಧಿಕಾರವನ್ನ ಹಿಡಿದು ಆಪರೇಷನ್ ಕಮಲ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಅಂತ ಬಹಿರಂಗವಾಗಿಯೇ ಸಮರ್ಥಿಸಿಕೊಳ್ಳೋ ಮೂಲಕ ನೈತಿಕತೆಗೆ ಎಳ್ನೀರು ಬಿಟ್ಬಿಟ್ರು. ಇನ್ನು ಜಾತಿ ರಾಜಕೀಯ ಮತ್ತು ಅಧಿಕಾರದ ಹಪಹಪ್ಪಿ. ಬಿಜೆಪಿ ತತ್ವ ಸಿದ್ಧಾಂತಗಳ ಮೇಲೆ ನಿಂತ ಪಕ್ಷ ಅಂತ ಹೇಳಿಕೊಂಡು ಯಡಿಯೂರಪ್ಪ ಅವರು ಕರ್ನಾಟಕದಲ್ಲಿ ಬೆಳೆದು ನಿಂತಿದ್ದು ಕೇವಲ ಲಿಂಗಾಯತ ಅನ್ನೋ ಜಾತಿ ಕಾರ್ಡನ್ನ ಬಳಸ್ಕೊಂಡು ಅನ್ನೋ ಟೀಕೆ ಬಲವಾಗೇ ಇದೆ. ಲಿಂಗಾಯತರು ರಾಜ್ಯದಲ್ಲಿ ಅಧಿಕಾಂಶ ಬಿಜೆಪಿಯ ಬೆನ್ನೆಲುಬು. ಬಿಜೆಪಿ JDS ಧರ್ಮಸಿಂಗ್ ನೇತೃತ್ವದ ಕಾಂಗ್ರೆಸ್ ಸರ್ಕಾರವನ್ನ ಕೆಡವಿ 2020 ಮೈತ್ರಿಯಲ್ಲಿ ಸರ್ಕಾರವನ್ನ ರಚಿಸಿದ್ವು. 20 ತಿಂಗಳ ನಂತರ ಬಿಜೆಪಿಯ ಕುಮಾರಸ್ವಾಮಿ ಅಧಿಕಾರ ಬಿಟ್ಕೊಡ್ದೇನೆ ವಚನ ಭಂಗ ಮಾಡಿದ್ರು ಅನ್ನೋ ರಾಜ್ಯ ವ್ಯಾಪಿ ಪ್ರಚಾರ ಯಡಿಯೂರಪ್ಪ ಅವರಿಗೆ ಲಿಂಗಾಯತ ನಾಯಕ ಅನ್ನೋ ಪಟ್ಟ ಗಳಿಸ್ಕೊಡ್ತು. ಲಿಂಗಾಯತ ಸಹಾನುಭೂತಿ ಹೊಳೆಯಾಗಿ ಹರಿದು ಬಂತು. ಆಗ್ನಿಂದ ಅವರು ರಾಜ್ಯ ಲಿಂಗಾಯತ ನಾಯಕ ಅಂತ ಕರೆಸ್ಕೊಂಡ್ರು. ಈ ಲಿಂಗಾಯತರ ಬೆಂಬಲವನ್ನು ಉಳಿಸಿ ಬೆಳೆಸ್ಕೊಳ್ಳೋಕೆ ಈಗ ಬಿಜೆಪಿ ಸಮಾವೇಶವನ್ನ ಮಾಡ್ತಾ ಇದೆ. ಒಂದು ಸಮುದಾಯದ ನಾಯಕನಾಗಿ ಗುರುತಿಸಿಕೊಳ್ಳೋ ಭರದಲ್ಲಿ ಅವರು ಇಡೀ ರಾಜ್ಯದ ರಾಜಕಾರಣವನ್ನ ಜಾತಿ ಆಧಾರಿತವಾಗಿ ವಿಭಜಿಸಿದ್ರು. ಅಷ್ಟೇ ಅಲ್ಲ, 2013ರಲ್ಲಿ ತಮಗೆ ಅಧಿಕಾರ ನೀಡಿದಂತ ಬಿಜೆಪಿಯನ್ನ ತೊರೆದು ಕರ್ನಾಟಕ ಜನತಾ ಪಾರ್ಟಿ ಪಕ್ಷವನ್ನ ಕಟ್ಟಿ ಪಕ್ಷಕ್ಕೆ ದ್ರೋಹ ಬಗೆದ ಇತಿಹಾಸವೂ ಇವರದ್ದೇ. ಅಧಿಕಾರಕ್ಕಾಗಿ ಹೋದ ಹಾದಿಯಲ್ಲೆಲ್ಲ ತತ್ವಗಳನ್ನ ಬಲಿಕೊಟ್ಟ ಇವರು ಮತ್ತೆ ಅದೇ ಬಿಜೆಪಿಗೆ ಮರಳಿದ್ದು ಕೇವಲ ರಾಜಕೀಯ ಅನಿವಾರ್ಯತೆಗಾಗಿ ಮಾತ್ರ. ನೆಕ್ಸ್ಟ್, ಹಗರಣಗಳ ಸರಮಾಲೆ ಮತ್ತು ಜೈಲುವಾಸ. ಮುಖ್ಯಮಂತ್ರಿಯಾಗಿದ್ದಂಥ ಅವಧಿಯಲ್ಲಿ ಯಡಿಯೂರಪ್ಪ ಅವರ ವಿರುದ್ಧ ಕೇಳಿಬಂದಂಥ ಭ್ರಷ್ಟಾಚಾರದ ಆರೋಪಗಳು ಒಂದೆರಡಲ್ಲ. ಸರ್ಕಾರಿ ಭೂಮಿಯನ್ನ ಅಕ್ರಮವಾಗಿ ಡಿನೋಟಿಫೈ ಮಾಡಿ ತಮ್ಮ ಕುಟುಂಬದ ಸದಸ್ಯರಿಗೆ ಲಾಭ ಮಾಡಿಕೊಟ್ಟ ಆರೋಪಗಳು ಇಂದಿಗೂ ನ್ಯಾಯಾಲಯದಲ್ಲಿ ಜೀವಂತವಾಗಿದೆ. ಅಕ್ರಮ ಗಣಿಗಾರಿಕೆ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತ ವರದಿಯಲ್ಲಿ ಹೆಸರು ಕೇಳಿಬಂದಾಗ ಅನಿವಾರ್ಯವಾಗಿ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕಾಯಿತು. ಅಷ್ಟೇ ಅಲ್ಲ, ಕರ್ನಾಟಕದ ಇತಿಹಾಸದಲ್ಲೇ ಭ್ರಷ್ಟಾಚಾರದ ಕೇಸಲ್ಲಿ ಜೈಲುವಾಸ ಅನುಭವಿಸಿದ ಮೊದಲ ಮುಖ್ಯಮಂತ್ರಿ ಅನ್ನೋ ಕಪ್ಪು ಚುಕ್ಕೆ ಇವರ ಹೆಸರಿಗಿದೆ. ಇಂಥ ಕಳಂಕಿತ ಇತಿಹಾಸ ಇರುವಂತಹ ನಾಯಕನಿಗೆ ಅಭಿಮಾನೋತ್ಸವದ ಹೆಸರಲ್ಲಿ ಗೌರವ ಸಲ್ಲಿಸೋದು ಎಷ್ಟು ಸಮಂಜಸ? ಮುಂದಿನದು ಪೋಕ್ಸೋ ಪ್ರಕರಣ. ಮನುಕುಲವೇ ತಲೆ ತಗ್ಗಿಸುವಂತಹ ಕೃತ್ಯ. ಯಡಿಯೂರಪ್ಪ ಅವರ ಮೇಲಿರುವಂತಹ ಎಲ್ಲಾ ರಾಜಕೀಯ ಮತ್ತು ಭ್ರಷ್ಟಾಚಾರದ ಆರೋಪಗಳಿಗಿಂತಾನೂ ಹೆಚ್ಚು ಅತ್ಯಂತ ಭೀಕರ ಮತ್ತು ಅಸಹ್ಯಕರವಾದದ್ದು ಪೋಕ್ಸೋ ಪ್ರಕರಣ. ಒಬ್ಬ 80 ವರ್ಷ ದಾಟಿದಂಥ ಹಿರಿಯ ನಾಯಕ, ಮಾಜಿ ಮುಖ್ಯಮಂತ್ರಿ ಸಹಾಯ ಕೋರಿ ಬಂದಂತಹ ಅಪ್ರಾಪ್ತ ಬಾಲಕಿಯ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ ಆರೋಪ ಎದುರಿಸ್ತಾ ಇರೋದು ಇಡೀ ರಾಜ್ಯಕ್ಕೆ ನಾಚಿಕೆಗೇಡಿನ ಸಂಗತಿ. ಫೆಬ್ರವರಿ 2024ರಲ್ಲಿ ಸಂಭವಿಸಿದಂಥ ಈ ಘಟನೆ ಮನುಷ್ಯತ್ವವನ್ನು ಪ್ರಶ್ನಿಸುವಂತಿದೆ. ಸಹಾಯಕ್ಕಾಗಿ ಹೋದ ಬಾಲಕಿಯನ್ನ ಕೋಣೆಯೊಳಗೆ ಕರೆದು ಅಸಭ್ಯವಾಗಿ ವರ್ತಿಸಿದ ಆರೋಪ ಯಡಿಯೂರಪ್ಪ ಅವರ ಮೇಲಿದೆ. ವೈದ್ಯಕೀಯ ತಪಾಸಣೆ ಮತ್ತು CID ವಿಚಾರಣೆಯ ಸಂದರ್ಭದಲ್ಲಿ ಬಾಲಕಿ ನೀಡಿದ ಹೇಳಿಕೆಗಳು ಈ ಪ್ರಕರಣದ ಗಾಂಭೀರ್ಯತೆಯನ್ನು ತಿಳಿಸುತ್ತೆ. ಇಷ್ಟೆಲ್ಲ ಆದರೂ ಪ್ರಕರಣವನ್ನು ಮುಚ್ಚಾಕೋಕೆ ಹಣದ ಆಮಿಷ ಒಡ್ಡಿದ್ದು ವಿಡಿಯೋ ದಾಖಲೆಗಳಲ್ಲೇ ಸೆರೆಯಾಗಿದೆ. ನಿಗೂಢ ಸಾವು ಮತ್ತು ನ್ಯಾಯಾಂಗದ ಹೋರಾಟ. ಈ ಪ್ರಕರಣದ ಬೆನ್ನಲ್ಲೇ ದೂರು ನೀಡಿದಂಥ ಸಂತ್ರಸ್ತೆಯ ತಾಯಿ ನಿಗೂಢವಾಗಿ ಸಾವನ್ನಪ್ಪಿರೋದು ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಅಧಿಕಾರದ ಪ್ರಭಾವವನ್ನು ಬಳಸಿ ತನಿಖೆಯನ್ನು ಹಳ್ಳ ಹಿಡಿಸೋಕೆ ಪ್ರಯತ್ನಿಸಲಾಗ್ತಾ ಇದೆ ಅನ್ನೋ ಆರೋಪಗಳ ನಡುವೆಯೇ ಹಿರಿಯ ವಕೀಲರಾದಂಥ ಬಾಲನವರು ನ್ಯಾಯಾಲಯದಲ್ಲಿ ನಡೆಸ್ತಾ ಇರುವಂತಹ ಹೋರಾಟ ಮಹತ್ವದ್ದಾಗಿದೆ. ಹೈಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ ಹಂತದಲ್ಲಿ ಈ ಪ್ರಕರಣದ ವಿಚಾರಣೆ ನಡೀತಾ ಇದ್ದು ಮೇ 20ಕ್ಕೆ ಬರಲಿರುವಂತಹ ನ್ಯಾಯಾಲಯದ ತೀರ್ಮಾನ ಯಡಿಯೂರಪ್ಪ ಅವರ ರಾಜಕೀಯ ಭವಿಷ್ಯಕ್ಕೆ ಅಂತಿಮ ಮೊಳೆ ಹೊಡೆಯೋ ಸಾಧ್ಯತೆ ಇದೆ. ಕುಟುಂಬ ರಾಜಕಾರಣದ ಪರಾಕಾಷ್ಠೆ.
ಒಂದು ಕಡೆ ಭ್ರಷ್ಟಾಚಾರ ಮತ್ತು ಪೋಕ್ಸೋ ಪ್ರಕರಣಗಳ ಕಾಟ ಆದರೆ ಮತ್ತೊಂದು ಕಡೆ ಇಡೀ ಕುಟುಂಬವನ್ನೇ ರಾಜಕೀಯದಲ್ಲಿ ನೆಲೆಗೊಳಿಸುವಂಥ ಹಪಹಪಿ ಇವರಿಗೆ. ತಮ್ಮ ಇಡೀ ಕುಟುಂಬವನ್ನ ರಾಜಕೀಯದಲ್ಲಿ ಭದ್ರವಾಗಿ ನೆಲೆಯೂರಿಸೋಕೆ ಯಡಿಯೂರಪ್ಪ ಅವರು ನಡೆಸಿದ ಕಸರತ್ತುಗಳು ಯಾರಿಗೂ ತಿಳಿಯದ ವಿಷಯ ಅಂತೂ ಅಲ್ವೇ ಅಲ್ಲ. ಒಂದ್ ಕಡೆ ಬಿಜೆಪಿ ಪಕ್ಷ ಕುಟುಂಬ ರಾಜಕಾರಣದ ವಿರುದ್ಧ ಮಾತಾಡ್ತಾ ಇದ್ರೆ, ಮತ್ತೊಂದು ಕಡೆ BSY ತಮ್ಮ ಮಕ್ಕಳಿಗೆ ಅಧಿಕಾರ ಕೊಡಿಸೋಕೆ ಹೈಕಮಾಂಡ್ ಮೇಲೆ ಒತ್ತಡ ಹೇರ್ತಾನೆ ಬಂದಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರನ್ನು ಕಡೆಗಣಿಸಿ ಕೇವಲ ಸ್ವಂತ ಕುಟುಂಬದ ಹಿತಾಸಕ್ತಿಯನ್ನು ಕಾಪಾಡಿಕೊಳ್ತಾ ಇರೋದು ಯಾವ ರೀತಿ ಜನಸೇವೆ? ಈ ಅಭಿಮಾನೋತ್ಸವವು ವಾಸ್ತವದಲ್ಲಿ ಅವರ ಕುಟುಂಬದ ರಾಜಕೀಯ ಭವಿಷ್ಯವನ್ನು ಭದ್ರಪಡಿಸುವ ಒಂದು ಶಕ್ತಿ ಪ್ರದರ್ಶನದ ವೇದಿಕೆಯಾಗಿ ಮಾತ್ರ ಕಾಣಿಸ್ತಾ ಇದೆ. ಮೇ 9ರ ಸಂಭ್ರಮ ಕೇವಲ ಒಂದು ಆಡಂಬರದ ಪ್ರದರ್ಶನ ಆಗಿರಬಹುದು, ಆದರೆ ಮೇ 20ಕ್ಕೆ ನ್ಯಾಯಾಲಯದಲ್ಲಿ ನಡೆಯಲಿರುವಂತಹ ವಿಚಾರಣೆ ಯಡಿಯೂರಪ್ಪ ಅವರ ನೈಜ ಮುಖವಾಡವನ್ನು ಕಳಚೋ ಸಾಧ್ಯತೆ ಇದೆ. ಪೋಕ್ಸೋ ಪ್ರಕರಣದಂಥ ಹೀನಾಯ ಆರೋಪ ಹೊತ್ತಿರುವಂತಹ ವ್ಯಕ್ತಿಗೆ ಕೇಂದ್ರದ ಗೃಹ ಸಚಿವರೇ ಬಂದು ಬೆಂಬಲ ಸೂಚಿಸ್ತಾ ಇರೋದು ನಮ್ಮ ದೇಶದ ಕಾನೂನು ಸುವ್ಯವಸ್ಥೆಗೆ ಹಿಡಿದ ಕೈಗನ್ನಡಿ. ಆಪರೇಷನ್ ಕಮಲದ ಮೂಲಕ ಪ್ರಜಾಪ್ರಭುತ್ವವನ್ನು ಕೊಂದಿದ್ದಕ್ಕಾಗಿ, ಭ್ರಷ್ಟಾಚಾರಕ್ಕಾಗಿ ಅಥವಾ ಪೋಕ್ಸೋ ಆರೋಪಿಯಾಗಿರೋದಕ್ಕಾಗಿ ಈ ಅಭಿಮಾನೋತ್ಸವ ನಡೀತಿದ್ಯಾ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಿದ್ದಾರೆ. ಅಷ್ಟೇ ಅಲ್ಲ, ಈ ಅಭಿಮಾನೋತ್ಸವದ ಬಗ್ಗೆ ಸ್ವಪಕ್ಷದವರೇ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಬಿಜೆಪಿ ಪರಿಷತ್ ಸದಸ್ಯ H. ವಿಶ್ವನಾಥ್ ಅವರು ಪೋಕ್ಸೋ ಪ್ರಕರಣದ ಆರೋಪಿಗೆ ಇಂಥ ಸನ್ಮಾನ ಯಾಕೆ, ಯಡಿಯೂರಪ್ಪ ಅವರ ಅಭಿಮಾನೋತ್ಸವ ಸರಿಯಲ್ಲ ಅಂತ ಇವರು ಪ್ರಶ್ನಿಸಿದ್ದಾರೆ. ಆದರೆ ಈ ಪ್ರಶ್ನೆಗೆ ಉತ್ತರ ಕೊಡೋರು ಯಾರು? ಅಮಿತ್ ಶಾ ಅವರಂಥ ಕೇಂದ್ರ ಸಚಿವರು ಇಂಥ ವಿವಾದಿತ ವೇದಿಕೆಗೆ ಬರೋ ಮೂಲಕ ಕಾನೂನಿನ ಪ್ರಕ್ರಿಯೆ ಮೇಲೆ ಪ್ರಭಾವ ಬೀರೋಕೆ ಪ್ರಯತ್ನಿಸ್ತಿದ್ದಾರೆ ಅನ್ನೋ ಅನುಮಾನ ಕಾಡುತ್ತೆ. ಇನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೌನದ ಬಗ್ಗೆಯೂ ವಿಶ್ವನಾಥ್ ವ್ಯಂಗ್ಯವಾಡಿದ್ದಾರೆ. ಕಾನೂನು ಪಂಡಿತರಾದಂಥ ಸಿದ್ದರಾಮಯ್ಯನವರು ಇಂಥ ಅನೈತಿಕ ಆಚರಣೆಗಳ ಬಗ್ಗೆ ಮೌನ ತಾಳಿರೋದು ರಾಜಕೀಯ ಹೊಂದಾಣಿಕೆಯಂತೆ ಕಾಣಿಸುತ್ತೆ ಅಂತ. ಕೊನೆಯದಾಗಿ 50 ವರ್ಷಗಳ ರಾಜಕೀಯದಲ್ಲಿರೋದು ಸಾಧನೆ ಅಲ್ಲ. ಆ 50 ವರ್ಷಗಳಲ್ಲಿ ಎಷ್ಟು ಜನರ ಬದುಕನ್ನು ನೀವು ಹಸನು ಮಾಡಿದ್ದೀರಿ, ಎಷ್ಟು ಶುದ್ಧವಾದ ಹಾದಿಯಲ್ಲಿ ನೀವು ಸಾಗಿದ್ದೀರಿ ಅನ್ನೋದು ಮುಖ್ಯ ಆಗುತ್ತೆ. ಯಡಿಯೂರಪ್ಪ ಅವರ ಹಾದಿಯಲ್ಲಿ ಮೌಲ್ಯಗಳಿಗಿಂತ ಹೆಚ್ಚಾಗಿ ವಿವಾದಗಳೇ ರಾರಾಜಿಸ್ತಾ ಇದೆ. ಈ ಅಭಿಮಾನೋತ್ಸವ ಕೇವಲ ಅಪರಾಧಗಳನ್ನು ಮರೆಮಾಚುವ ಒಂದು ವಿಫಲ ಪ್ರಯತ್ನ ಅಷ್ಟೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.